ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ತುಂಬ ಪ್ರೀತಿಸುವ ವ್ಯಕ್ತಿ ದೂರವಾದಾಗ ಏನು ಮಾಡಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಪ್ರೀತಿ ಎಂಬುದು ಒಂದು ಜೀವದ ಶಕ್ತಿಯಂತಿದೆ. ಅದು ನಮ್ಮ ಹೃದಯವನ್ನು ಒಳೆಯಿಸುತ್ತದೆ, ನಮ್ಮ ಬದುಕಿಗೆ ಅರ್ಥ ಕೊಡುತ್ತದೆ. ಆದರೆ ನಾವು ತುಂಬ ಪ್ರೀತಿಸುವ ವ್ಯಕ್ತಿ ನಮ್ಮ ಜೀವನದಿಂದ ದೂರವಾದಾಗ ಆ ಕ್ಷಣ, ಆ ನೋವು, ಆ ಮೌನ ಎಲ್ಲವೂ ಹೃದಯವನ್ನು ಕೀಳುತ್ತದೆ. ಜೀವನದ ಅರ್ಥವೇ ಖಾಲಿಯಾಗಿದ್ದಂತೆ ಆಗುತ್ತದೆ. ಆದರೆ ಇಂಥ ಸಮಯದಲ್ಲಿ ನಾವು ಹೇಗೆ ನಿಲ್ಲಬೇಕು, ಹೇಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ಎಂಬುದು ಮುಖ್ಯವಾಗಿರುತ್ತದೆ. ಅದರಲ್ಲಿ ಮೊದಲನೆಯದಾಗಿ ಮೊದಲ ಹಂತ ನೋವನ್ನು ಒಪ್ಪಿಕೊಳ್ಳುವುದು. ನೋವನ್ನು ತಡೆದು ಇಡಬೇಕಾಗಿಲ್ಲ. ಅಳು ಬಂದರೆ ಅತ್ತು ಬಿಡಿ. ಮನಸ್ಸಿಗೆ ನೋವಾಗಿರಬಹುದು, ನೆನಪುಗಳು ಕಾಡಬಹುದು, ಅಳುವ ಶಬ್ದವೇ ಉತ್ತರವಾಗಬಹುದು. ಅದು ದೌರ್ಬಲ್ಯವಲ್ಲ, ಅದು ಮಾನವೀಯತೆ. ಯಾರಾದರೂ ನಮ್ಮ ಹೃದಯದಲ್ಲಿ ಆಳವಾಗಿ ನೆಲೆ ಮಾಡಿಕೊಂಡಿದ್ದರೆ ಅವರಿಲ್ಲದ ಬದುಕು ಸುಲಭವಲ್ಲ. ಆದ್ದರಿಂದ ಮೊದಲಿಗೆ ನನಗೆ ನೋವಾಗಿದೆ ಎಂದು ಒಪ್ಪಿಕೊಳ್ಳಿ. ಇದು ಚೇತರಿಕೆಯ ಮೊದಲ ಹೆಜ್ಜೆ. ಎರಡನೇ ಹಂತ, ಕಾರಣ ಹುಡುಕಬೇಡಿ. ಅವನು ಹೀಗೆ ಯಾಕೆ ಮಾಡ್ದ, ಅವಳು ಹೀಗೆ ಯಾಕೆ ಮಾಡಿಬಿಟ್ಲು ಎಂದು ಪ್ರಶ್ನೆ ಮಾಡುತ್ತಿದ್ದರೆ ನೀವು ನಿಮ್ಮ ಮನಸ್ಸನ್ನು ಕಾಡಿಸ್ತೀರಷ್ಟೇ. ಪ್ರೀತಿ ಎಂದರೆ ಯಾವಾಗಲೂ ತಾರ್ಕಿಕವಾಗಿರುವುದಿಲ್ಲ. ಕೆಲವೊಮ್ಮೆ ಸಮಯವೇ ಎಲ್ಲವನ್ನೂ ಬದಲಿಸುತ್ತದೆ. ಕೆಲವು ಸಂಬಂಧಗಳು ಅಲ್ಪ ಕಾಲಕ್ಕಷ್ಟೇ ನಮ್ಮ ಜೀವನದಲ್ಲಿ ಬಂದು ಪಾಠ ಕಲಿಸಿ ಹೋಗುತ್ತವೆ. ಆದುದರಿಂದ ಯಾಕೆ ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವುದನ್ನು ಬಿಟ್ಟು ಇದು ಹೀಗೆ ಆಗಬೇಕಿತ್ತು ಎಂಬ ಅರ್ಥದೊಂದಿಗೆ ಮುಂದೆ ನಡೆಯಿರಿ. ಮೂರನೆಯದಾಗಿ, ನಿಮ್ಮನ್ನೇ ನೀವು ಪ್ರೀತಿಸಿ. ಅವನು ಅಥವಾ ಅವಳು ಹೋಗಿದ್ದಾರೆ ಎಂದು ನಿಮ್ಮ ಜೀವನವು ನಿಲ್ಲಬಾರದು. ನಾವು ನಮಗೆ ಪ್ರೀತಿಸದಿದ್ದರೆ ಇಂಥದರಿಂದ ಪ್ರೀತಿ ಪಡೆಯಲು ಸಾಧ್ಯವಿಲ್ಲ. ನಿಮ್ಮ ಹವ್ಯಾಸಗಳಿಗೆ ಸಮಯ ನೀಡಿ. ಪುಸ್ತಕ ಓದಿ, ಹಾಡು ಕೇಳಿ, ಬೆಳಗ್ಗೆ ಹೊತ್ತು ಸೂರ್ಯೋದಯ ನೋಡಿ, ನಿಸರ್ಗದೊಂದಿಗೆ ಇರಲು ಕಲಿಯಿರಿ. ಜೀವನದಲ್ಲಿ ನಿಮ್ಮದೇ ಒಂದು ಅಧ್ಯಾಯ ಬರೆಯಲು ಆರಂಭಿಸಿ. ನಾಲ್ಕನೆಯದಾಗಿ, ಕ್ಷಮಿಸಿ ಮತ್ತು ಬಿಡಿ. ದ್ವೇಷವನ್ನು ಹಿಡಿದುಕೊಂಡರೆ ಅದು ನಮ್ಮನ್ನೇ ಸುಡುವ ಬೆಂಕಿಯಂತೆ. ಕ್ಷಮಿಸುವುದು ಅಂದರೆ ತಪ್ಪನ್ನು ಮರೆತು ಬಿಡುವುದಲ್ಲ. ಅದು ನಿಮ್ಮ ಮನಸ್ಸಿನ ಶಾಂತಿಗೆ ನೀಡುವ ಉಡುಗೊರೆ. ಅವರು ನನಗೆ ನೋವು ಕೊಟ್ಟರು ಎಂಬ ಭಾವನೆಯಿಂದ ಹೊರಬಂದು ನಾನು ಈಗ ನನ್ನ ಶಾಂತಿಗಾಗಿ ಅವರನ್ನು ಕ್ಷಮಿಸಿದ್ದೇನೆ ಎಂದು ಹೇಳಿಕೊಳ್ಳಿ. ಆ ಕ್ಷಣದಿಂದ ನಿಮ್ಮ ಒಳಗಿನ ತೂಕ ಕಡಿಮೆಯಾಗುತ್ತದೆ. ಐದನೆಯದಾಗಿ, ನೆನಪುಗಳನ್ನು ಕಾಡದಂತೆ ಇಡಿ. ನೆನಪುಗಳು ಸುಂದರವಾಗಿರಬಹುದು, ಆದರೆ ಕೆಲವೊಮ್ಮೆ ಅವು ವಿಷದಂತಾಗುತ್ತವೆ. ಹಳೆಯ ಫೋಟೋಗಳು, ಮೆಸೇಜ್ಗಳು, ಹಾಡುಗಳು ಇವೆಲ್ಲವನ್ನು ತಾತ್ಕಾಲಿಕವಾಗಿ ದೂರ ಇಡಿ. ಮನಸ್ಸು ಚೇತರಿಸಿಕೊಳ್ಳುವ ತನಕ ಅವುಗಳಿಂದ ದೂರ ಇರಬೇಕು. ಸಮಯದೊಡನೆ ನೀವು ಈ ನೆನಪುಗಳನ್ನು ನೋವಿನಿಂದಲ್ಲ, ಒಂದು ನಗುಮುಖದಿಂದ ನೆನಪಿಸಿಕೊಳ್ಳಬಲ್ಲಿರಿ ಅಷ್ಟೇ. ಆರನೆಯದಾಗಿ, ಹೊಸ ಬೆಳಕಿಗೆ ಅವಕಾಶ ಕೊಡಿ. ಒಬ್ಬ ವ್ಯಕ್ತಿ ಹೋದರೆ ಪ್ರಪಂಚ ಮುಗಿಯುವುದಿಲ್ಲ. ಹೊಸ ಜನ, ಹೊಸ ಅನುಭವಗಳು, ಹೊಸ ಕನಸುಗಳು ಬಾಗಿಲು ತಟ್ಟುತ್ತವೆ. ಆದರೆ ನಿಮ್ಮ ಹೃದಯ ಮುಚ್ಚಿಕೊಂಡಿದ್ದರೆ ಆ ಬೆಳಕು ಹೊರಬರುವುದಿಲ್ಲ. ಜೀವನದಲ್ಲಿ ಹೊಸ ವ್ಯಕ್ತಿಯ ಅಗತ್ಯವಿಲ್ಲದಿದ್ದರೂ ಹೊಸ ಅರ್ಥದ ಅಗತ್ಯವಿದೆ. ಅದಕ್ಕಾಗಿ ನಿಮ್ಮ ಜೀವನವನ್ನು, ನಿಮ್ಮ ಹೃದಯವನ್ನು ತೆರೆದಿಡಿ. ಏಳನೆಯ ಹಂತ, ಕಾಲವೇ ಉತ್ತಮ ಔಷಧಿ. ಪ್ರೀತಿಯ ನೋವು ಕ್ಷಣಿಕ, ತಕ್ಷಣ ಕಡಿಮೆಯಾಗುವುದಿಲ್ಲ. ಅದು ಕಾಲದೊಡನೆ ನಿಧಾನವಾಗಿ ಹಾಳಾಗುತ್ತದೆ. ಒಂದು ದಿನ ನೀವು ಹಳೆಯ ನೆನಪುಗಳನ್ನು ಮಾಡಿದಾಗ ಅಳುವುದಿಲ್ಲ, ಬದಲಾಗಿ ಧನ್ಯತೆಯಿಂದ ನಗುತ್ತೀರ. ಅವನಿಂದ ನಾನು ಪ್ರೀತಿ ಅಂದರೇನು ಎಂದು ಕಲಿತೆ ಎಂಬ ಭಾವನೆಯಿಂದ ನಿಮ್ಮ ಹೃದಯ ತುಂಬುತ್ತದೆ. ನಾವು ತುಂಬ ಪ್ರೀತಿಸುವವರು ದೂರವಾದರೆ ಅದು ನಮ್ಮ ತಪ್ಪಲ್ಲ, ಅದು ಜೀವನದ ಹಾದಿಯ ಭಾಗ. ಕೆಲವೊಮ್ಮೆ ದೇವರು ಕೆಲವು ಜನರನ್ನು ನಮ್ಮ ಜೀವನದಲ್ಲಿ ಒಂದು ಕಾಲದಷ್ಟೇ ಕಳುಹಿಸುತ್ತಾನೆ, ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು. ಪ್ರೀತಿ ಎಂದರೆ ಕೇವಲ ಒಟ್ಟಾಗಿ ಇರುವುದು ಅಲ್ಲ, ಅದು ಯಾರಾದರೂ ದೂರ ಇದ್ದರೂ ದೂರ ಇಲ್ಲದಿದ್ದರೂ ಅವರ ಪ್ರೀತಿ ನಮ್ಮೊಳಗೆ ಉಳಿಯುವುದು. ನಿಮ್ಮ ಹೃದಯ ಮುರಿದರೂ ಅದು ಇನ್ನೂ ಜೀವಂತವಾಗಿದೆ. ಅದು ಮತ್ತೆ ಪ್ರೀತಿಸಬಹುದು, ಮತ್ತೆ ನಗಬಹುದು, ಮತ್ತೆ ಕನಸು ಕಾಣಬಹುದು. ಬದುಕು ಎಂದರೆ ಮುಂದೆ ಸಾಗುವ ಕಲೆ. ದೂರವಾದವರು ನಿಮ್ಮ ಕಥೆಯ ಒಂದು ಅಧ್ಯಾಯ, ಸಂಪೂರ್ಣ ಪುಸ್ತಕ ಅಲ್ಲ. ಅಧ್ಯಾಯ ಮುಗಿದರೂ ಕತೆ ಮುಂದುವರಿಯುತ್ತದೆ. ಥ್ಯಾಂಕ್ ಯು.